ಸರ್ಕಾರದಲ್ಲಿ ಒಂದು ಯಾವುದು ಸತ್ಯ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ತೆಗೆದುಕೊಂಡಂತ ಮಂತ್ರಿಯನ್ನ ಕಳೆದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿದ್ದಾಗ ಅವ್ರು ತೆಗೆದು ಹಾಕೋರು. ಭ್ರಷ್ಟಾಚಾರ ಆರೋಪ ಬಂದಾಗ ತೆಗೆದು ಹಾಕಿದ ನಂತರ ಮತ್ತೆ ಅವರೇ ತಗೊಳ್ಳುವಂತ ಉದ್ದಟತನವನ್ನ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಹೊರಗೆ ಹಾಕಬೇಕನ್ನುವಂತ ಆಗ್ರಹವನ್ನ ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದ ಧರಣಿ ಹೋರಾಟ ಮುಖಾಂತರ ಇವತ್ತು ಮಾಡ್ತಾ ಇದೆ. ಇವತ್ತು ನಡೆಯುವಂತ ಅಸೆಂಬ್ಲಿಯಿಂದ ಅವರು ಹೊರಗೆ ಇಟ್ಟು ಅಸೆಂಬ್ಲಿ ನಡೆಸಬೇಕನ್ನುವಂತ ಆಗ್ರಹವನ್ನ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆ ಮಾಡಿದೆ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಿ, ಜಿಲ್ಲೆ ಬರಗಾಲಕ್ಕೆ ಇವತ್ತು ತುತ್ತಾಗಿದೆ. ಹಿಂದಿನ ಒಂದು ಮಳೆಯನ್ನು ನಾವು ಈ ವರ್ಷದ ಗಣನೆ ತೆಗೆದುಕೊಂಡಾಗ ಬಹಳಷ್ಟು ಜನರು ತೊಂದರೆಯಲ್ಲಿ ಆತಂಕದಲ್ಲಿ ಬಿದ್ದಿದ್ದಾರೆ. ಬರಗಾಲ ಜಿಲ್ಲೆ ಘೋಷಣೆ ಮಾಡಬೇಕಂತ ಆಗ್ರಹವನ್ನು ಕೂಡ ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳಿ, ಇವತ್ತು ಹಲವಾರು ನ್ಯೂನತೆಗಳನ್ನ ಸರ್ಕಾರದಲ್ಲಿ ನೋಡಿದೀವಿ. ನನಗನ್ನಿಸ್ತದೆ ಏನ್ ಮಾತಾಡೋ ಉಪಯೋಗ ಇಲ್ಲಪ್ಪ ಅಂತ ಅನ್ಸಾತ. ಯಾಕಂದ್ರೆ ನಾವು ಎಷ್ಟು ಹೇಳಿದ್ರು ಅಟ್ಟೆ ಅದ. ಯಾಕಂದ್ರೆ ಇದು ಎಷ್ಟು ಸಲ ಇವತ್ತು ಸಿದ್ದರಾಮಯ್ಯ ಇದ್ದಕ್ಕೂ ಹೋರಾಟ ಮಾಡಿದ್ರು. ಈಗ ಅದಕ್ಕೆ ಕೆಟ್ಟ ಪರಿಸ್ಥಿತಿ ಡಿ.ಕೆ. ಶಿವಕುಮಾರ್ ಕಾಲದಲ್ಲಿ ಬಂದಿದೆ. ಇವತ್ತು ಅವ್ರಿಗೆ ನೀವೇನ್ರ ರಾಮಚಂದ್ರ ಯಾರು ಗೊತ್ತವಲ್ಲ, ಯಾರು ಅವ್ರ ಶಿಷ್ಯರೇನ್ರಿ, ಅವ್ರ ಗುರು ಅಂದ್ರೆ ಅವೇನ್ ಕಿವಿ ಹಾಕೊಳಂಗಿಲ್ಲ. ಯಾಕೆ ಕ್ವಾಣಿನ ಮುಂದೆ ಕಿನ್ನೂರು ಬಾರಿಸಂಗ ಐತಿ ಅವರ. ಅದಕ್ಕೆ ಅಲ್ಲಿ ಏನ್ ಕೇಳಿಸಿದ್ರೆ ಅವ್ನಿಗೆ ಏನ್ರಿ ತಿಳಿಬೇಕಲ್ಲ. ಅವ್ರ ಮನೆಗಡೆ ದೀಪ ಸಾಹೇಬ್ರ ಚರ್ಮ ಅದೇನಾರ ಹತ್ತಂಗಿಲ್ಲ. ಅದಕ್ಕೆ ಏನಾರೇ ಒಟ್ಟು ಸರ್ಕಾರ ಡಿಸಾಲ್ವ್ ಮಾಡತ್ತ ಒಂದು ಹೋರಾಟ ಮಾಡಿ, ಯಾರು ಮಂತ್ರಿ ತೆಗಿಯೋದಕ್ಕಿಂತ ಸರ್ಕಾರಕ್ಕಿಂತ ಹೋಗೋದ್ಬೇಡ. ಇವತ್ತು ಮೊನ್ನೆ ಇಂಡಿಗೆ ಬರಾತಿದ್ದೆ ಬಸ್ ಸ್ಟ್ಯಾಂಡ್ದಾಗ ಒಂದು ಯಾವ್ದೋ ಕಾರ್ಯಕ್ರಮ, ನಾವು ಕಾಸುಗೋಡ್ರು ಎಲ್ಲ ಕೂಡ ಹೆಣ್ಮಕ್ಳು ಇದ್ದೀವಿ. ಬಸ್ ಫುಲ್ ಆಗಿ ಮ್ಯಾಗ್ ಇರ್ಲಾತ ಹೆಣ್ಮಕ್ಳು. ಇಟ್ಟಾಕ್ರಿ ಗಲ್ದ ಏನ್ ಬಸ್ ಅಂದ್ರೆ ಬಸ್ಸೇ ಕಡಿಮೆ ಮಾಡಿಬಿಟ್ರಂತ. ಹೆಣ್ಮಕ್ಳು ಪೊಗಟ ಇದು ಮಾಡಿ ಬಸ್ಸೇ ಕಡಿಮೆ ಮಾಡಿಬಿಟ್ರ. ಅಂದ್ರೆ ಒಂದರ ಕೊಟ್ಟಂಗ್ ಮಾಡಿ ಒಂದ್ ಕಡೆ ಕಸ್ಕೊಂಡ್ಬಿಡ್ತಾರ ಅವ್ರು. ಇವತ್ತು ಜಿಲ್ಲೆಯಲ್ಲಿ ಹಲವಾರು ಕಡೆ ಮೊನ್ನೆ ನಮ್ಮ ಜಿಗಿನ್ ಸಾಹೇಬ್ರು ಭಾಷಣ ಮಾಡತ್ತ ಇಂಡಿಯಾಗ ಎದುರಿ ಬಂದ, ಡೋಲ್ ಬಂದಿಲ್ರಿ, ಡೋಲ್ ಅಂದವ. ಡೋಲ್ ಅಂದ್ ಸಾಹೇಬ್ರಿ ತಿಳಿಲಿಲ್ಲ. ನಾನು ಹೇಳಿದೆ ಡೋಲ್ ಅಂದ್ರೆ ಪೆನ್ಷನ್ ಕತ್ತರ ಸಾಹೇಬ್ರ ಕಡೆ ಹಳ್ಯಾಗ ಅಂತ ಹೇಳಿ ನಾನು. ಆದ್ರೆ ಪೆನ್ಷನ್ ಬಂದಿಲ್ಲ ಅಂತೇಳಿ ರೋಡ್ ಬಾಯಿ ಬಡ್ಕೊಳ್ಳುವಂತ ಪರಿಸ್ಥಿತಿ ಇವತ್ತಿನ ಒಂದು ಸರ್ಕಾರದಲ್ಲಿ ಆಗಿದೆ. ಇವ್ರು ಗ್ಯಾರಂಟಿ ಕೊಟ್ಟು ಮೋಸ ಮಾಡಿ ಕೊಡ್ತೀವಿ ಮಾಡಿ ಹೋಟ್ ಹಾಕೊಂಡಾರ. ಆ ಗ್ಯಾರಂಟಿ ಒಂದು ಸರಿಯಾಗಿ ಮುಡ್ತಾ ಇಲ್ಲ. ಒಂದು ಸರಿಯಾದಂತ ಇನ್ಶೂರೆನ್ಸ್ಗಳು, ಕ್ರಾಪ್ಗಳು ಇವೆಲ್ಲ ಸರಿಯಾಗಿ ಮುಡ್ತಾ ಇಲ್ಲ. ಇವತ್ತು ಹಲವಾರು ರಸ್ತೆಗಳು ಈ ಮಾಡ್ಯಾರ ಅಂದ ಕೂಡ 1.5 ವರ್ಷ ಕಲಾಸ ಆಗಿರ್ತದೆ. ರಮೇಶ್ ಭೂಷಣ್ ಅವ್ರು ಕೇಳ್ರಿ, ಅಫ್ಜಲ್ಪುರ್ ರೋಡ್ ಮಾಡಿದ್ರು. ಯಾಕೆ ರಮೇಶ್ ಹಾಕೋಪುರ ಸತಿ ಕಲಾಸ ರೋಡೇ ಇಲ್ಲ ಅಂದ್ರೆ ಅರ್ಧ ತಿಂದ್ ಕಾಂಟ್ರಾಕ್ಟರ್ ತಿಂದಿರ್ತಾನೋ. ಕೇಂದ್ರ ಸರ್ಕಾರ ರೊಕ್ಕನ ಜೊತೆ ಸ್ಟೇಟ್ದವ್ರು ತಿನ್ನಾಕತ್ತಾರ. ಹಿಂಗ ಇಂಥ ಸರ್ಕಾರ, ಇಂಥ ಪರಿಸ್ಥಿತಿ ಬಹುತೇಕ ರಮೇಶ್ ಜಿಗಜಿನ್ ಸಾಹೇಬ್ರ ರಾಜಕೀಯ ಜೀವನದಲ್ಲಿ ನೋಡಿಲ್ಲ ಅಂತ ಅನಿಸ್ತದೆ. ಯಾಕೆ ಅವ್ರ ಹೆಸರು ಬೇಕು, ನಮ್ಗಿಂತ 20-30 ವರ್ಷ ಸೀನಿಯರ್ ಅದ್ರ. ಅವ್ರ ಕಾಲದಾಗ ನೋಡಿಲ್ಲ, ನಮ್ಮ ಕಾಲದಾಗ ನೋಡಕ್ ಸಿಗಂಗಿಲ್ಲ. ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ವಿಸರ್ಜನೆ ಆಗಬೇಕು, ಹೊಸ ಚುನಾವಣೆ ಬರಬೇಕು. ಜನರು ತುದಿಗಾಲಲ್ಲಿ ನಿಂತಾರೆ. ಇವತ್ತು ಸರ್ಕಾರ ಯಾವಾಗ ಈಗ ಸರ್ಕಾರವನ್ನು ಕಿತ್ತಾಕ್ಬೇಕು, ಯಾವಾಗ ಕಾಂಗ್ರೆಸ್ ಸರ್ಕಾರ ಕೆಡಬೇಕಂತ ಹೇಳಿ ಇವತ್ತು ತುದಿಗಾಲಲ್ಲಿ ನಿಂತ ಸಂದರ್ಭದಲ್ಲಿ ಜನರ ಅಪೇಕ್ಷಿತಕ್ಕೆ ಸರ್ಕಾರ ಬರಬೇಕಾದ್ರೆ ಚುನಾವಣೆ ನಡೀಲೇಬೇಕನ್ನುವಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬಯಸ್ತಾರೆ. ಇವತ್ತು ಇಂಥ ಒಂದು ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿಯಲ್ಲಿ ಇವತ್ತು ಸರಿಯಾದ ಒಂದು ವ್ಯವಸ್ಥೆ ಇಲ್ಲ. ಪಂಚಾಯತಿಗಳಿಗೆ ಸರಿಯಾದಂತ ಅನುದಾನ ಇಲ್ಲ. ಇವತ್ತು 2 ವರ್ಷಗಟ್ಟಲೆ ಆಯ್ತು, 3 ವರ್ಷಗಟ್ಟಲೆ ಆಯ್ತು, ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಯತ್ತಿಲ್ಲ. ಚುನಾವಣೆ ನೆನಪಾರ್ದು ಇನ್ನೊಂದು ಸ್ವಲ್ಪ ದಿನದಾಗ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ರು ಅಂತೇಳಿ ಸ್ವಲ್ಪ ತಿಳಿಸಿ ಹೇಳ್ಬೇಕಂತ ಹೊಸ ರಾಜಕಾರಣಿಗಳಿಗೆ. ಅಂತ ಪರಿಸ್ಥಿತಿ ಬಂದೆ. 2-3 ವರ್ಷಗಟ್ಟಲೆ, 3 ವರ್ಷ 4 ವರ್ಷ ಐತ್ರಿ, 5 ವರ್ಷ ಆಯ್ತದ ಅವಧಿ ಮುಗಿದು. ನಮ್ಗೆ ನೆನಪಾರ್ಲಾತದ 5 ವರ್ಷ ಆಯ್ತು. ಇನ್ನೂ ತನ ಇವರು ಪ್ರತಿಯೊಂದ್ ಸಲ ಕೋರ್ಟಿ ಹೋಗೋದು, ನಾ ಡಿಲಿಮಿಟೇಷನ್ ಮಾಡ್ತಿದ್ವಿ, ಹೊಳೆ ಪೇಪರ್ ಒಯ್ದು ಕೊಡೋದು. ಇದ್ರಾಗ ಅಂದ್ರ ಜನರ ಹಿತನೂ ಕಾಪಾಡಲಿಲ್ಲ, ಜನರಿಗೆ ಸೌಲಭ್ಯನ ಕಸಿದುಕೊಂಡಾರ. ಭ್ರಷ್ಟಾಚಾರನು ಸಾಕಷ್ಟು ಇವತ್ತು ತಾಂಡವಾಡ್ತಾ ಇದೆ. ಜೊತೆ ಜನಪ್ರತಿನಿಧಿಯಾಗಿ ಕೆಲಸ ಮಾಡುವಂತ ಜನರ ಆ ಹಕ್ಕನ್ನು ಸುಧಾ ಕಸಿದುಕೊಂಡಾರ ಅನ್ನುವಂತ ಆರೋಪವನ್ನ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ.